ಎದ್ದು ಬಾರಮ್ಮ, ಬಟ್ಟೆ ತಂದಿದ್ದೀವಲ್ಲ ಸ್ನಾನ ಮಾಡ್ಕೊಂಡು ಹೊಸ ಬಟ್ಟೆ ಇಕ್ಕೆ ಬಾ, ದೇವಸ್ಥಾನಕ್ಕೆ ಹೋಗಿ ಬರೀರಂತೆ ನೀನು ಪಾಪ. ನನಗೆ ಯಾತು ಬೇಡ, ಹೊಸ ಬಟ್ಟೆನೂ ಬೇಡ, ಯಾತು ಬೇಡ. ನನಗೆ ಯಾಕೋ ಬೇಜಾರ ಕಣಮ್ಮ, ನನಗೆ ಹಬ್ಬ ಮಾಡೋಕ್ಕೆ ಮನಸ್ಸಿಲ್ಲ. ನನಗೆ ಯಾತು ಬೇಡ ಕಣಮ್ಮ, ನಾನು ಇರೋದು ಹೇಳ್ತೀನಿ, ನಾನು ಬಲವಂತ ಮಾಡಬೇಡ. ನಾನು ಸುಮ್ಮನೆ ನನ್ನ ಮನಸ್ಸಿಗೆ ಯಾಕೋ ಬೇಜಾರಾದಂಗೆ ಆಗ್ಬಿಟ್ಟೈತೆ. ಏನು ಮಾಡಿರಿ ಏನಕ್ಕೆ ಬಂದಂಗೆ ಅನ್ನಿಸ್ತೈತೆ ನನಗೆ. ಅದಕ್ಕೇ ನಾನು ಬಲವಂತ ಮಾಡಬೇಡ. ಇವಾಗ ಹಬ್ಬದಾಗೆ ಬೇವು ಬೆಲ್ಲ ಎಲ್ಲ ಏನಕ್ಕೆ ತಿಂತಾರೆ ಹೇಳು? ಸಿಹಿ ಕಹಿ ಎಲ್ಲನ ಮರೆತು ನಮ್ಮ ಜೀವನದಾಗೆ ಹೊಸ ಸಂತೋಷ ಬರಲಿ, ಸಿಹಿ ಜೀವನ ಅಂದಮೇಲೆ ಸಿಹಿ ಕಹಿ ಎರಡೂ ಇದ್ದಿದ್ದೇನೆ ಅಂತ ಬೇವು ಬೆಲ್ಲ ತಿಂಬೋದು. ನಿನಗೇನು ಗೊತ್ತು? ಎದ್ದು ಬಾ. ಎಲ್ಲನ ಬರೀ ಸಿಹಿನೇ ಇರಲ್ಲ, ಬರೀ ಕೈನೂ ಇರಲ್ಲ, ಸಿಹಿ ಕಹಿ ಎರಡೂ ಇರುತ್ತೆ ಜೀವನದಾಗೆ. ಹಂಗೇನೆ ಸುಖ ದುಃಖ ಎರಡೂ ಇರ್ತವೆ. ಅದನ್ನೆಲ್ಲನ ಅನುಸರಿಸ್ಕೊಂಡು ಜೀವನ ಅಂಬೋದು ಮಾಡ್ಕೊಂಡು ಹೋಗಬೇಕು. ಎದ್ದಾಳಮ್ಮ, ಎದ್ದು ಹಬ್ಬದ ದಿವಸ ಒಬ್ಬಟ್ಟು ಮಾಡಿದ್ದೀನಿ, ಎಲ್ಲನ ಕೆಲಸ ಮಾಡಿದೀಯ ನೀನು. ಎದ್ದಾಗಿಂದ ಅವೆಲ್ಲ ನೆಲ ಒರೆಸಿ ಬಾಗಿಲೆಲ್ಲ ತೊಳೆದು ಎಲ್ಲ ಮಾಡಿದೀಯ. ಎದ್ದು ಸ್ನಾನ ಮಾಡ್ಕೊಂಡು ಹೊಸ ಬಟ್ಟೆ ಇಕ್ಕೆ ತಂದಿದ್ದೀನಲ್ಲ ಡ್ರೆಸ್ಸ, ಅವನಿಗೆ ಕೇಳಮ್ಮ. ಎಣ್ಣೆ ಹಚ್ಕೊಂಬ ನಿನ್ಕಲ್ಲ. ಹಚ್ಕೆ ಹೋಗ್ರಿ, ಇವನು ಪಾಪನ ಬಂದ ಹೋಗಪ್ಪ ಪಾಪ. ಇಬ್ಬರಳನು ತಲೆಗೂ ಎಲ್ಲ ಮೈಗೂ ಕೈಗೂ ಎಲ್ಲನ ಎಣ್ಣೆ ಹಚ್ಕೇಳ್ರಿ. ಎಣ್ಣೆ ಹಚ್ಕೊಂಡು ಸಣ್ಣ ಬಿಸಿಲಲ್ಲಿ ನಿಂತ್ಕೊಂಡು ಆಮೇಲೆ ನೀರು ಹೈಕೇಳ್ರಿ. ತಡಿಯಮ್ಮ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಹಚ್ಕೊಂತೀನಿ ನಾನು. ಹಂಗೆ ಅಪ್ಪ ಒಯ್ಕೊಂಬ್ಳು ಹೇಳು. ಪಾಪ ಟೈಮ್ ಆಗುತ್ತೆ, ಬಿಸಿಲು ಜಾಸ್ತಿ ಆಗಿ ಬರೋ ಅಷ್ಟೊತ್ತಿಗೆ ಹೋಗಿ ಎಲ್ಲ ಪೂಜೆ ಮಾಡಿಸ್ಕೊಂಡು ಬರೋಣ ದೇವಸ್ಥಾನಕ್ಕೆಲ್ಲ ಹೋಗಿ. ನೀನೇನಪ್ಪ ನೀನು ಇನ್ನೂ ಟೈಮ್ ಆಗಿಲ್ಲ ಅಂತೀಯ? ಟೈಮ್ ಇಲ್ಲ ಪಾಪ, ಎಲ್ಲ ಅಡುಗೆ ಆಗೈತೆ ಇವಾಗ ನೋಡು, ಎಲ್ಲ ನೆಲನೂ ಒರೆಸಿದ್ದಾಗೈತೆ, ಎಣ್ಣೆ ಎಲ್ಲ ಆಗೈತೆ. ಇನ್ನು ನೀವಿಬ್ರು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಕೊಂಡು ಮನೆಯ ಪೂಜೆ ಮಾಡಿರಿ. ಪೂಜೆ ಮಾಡ್ಕೊಂತಿದ್ದಂಗೆ ಹೋಗಿ ಎಲ್ಲ ಪೂಜೆ ಮಾಡ್ಕೊಂಡು ಬರೋಣ. ಹೋಗು, ಎಣ್ಣೆ ಹಚ್ಕೆ ಹೋಗು. ತಲೆಗೆಲ್ಲನ ಗೊಜ್ಜಾಳತ್ತ ತೈಲಿ ಹಚ್ಚುತ್ತೀನಿ ಪಾಪ. ಎಣ್ಣೆನ ತಗೊಂಬಂದೆ ಇನ್ನಿ ಮೈಗೆ ಹಚ್ಕೊಂಬಕ್ಕಂತ ಹೇಳಿ ಒಳ್ಳೆ ಚೆನ್ನಾಗಿರುತ್ತಂದೆ ನೋಡ್ಲೇನೇನು ಹಚ್ಕೆ. ತಂಪು ಬಿಸಿಲು ಜಾಸ್ತಿ ಅಲ್ಲ, ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು ಯುಗಾದಿ ಹಬ್ಬಗಳಾಗಿ. ಹೋಗಪ್ಪ ಬಾರಮ್ಮ ಸ್ನೇಹ, ಎದ್ದ ನೀನು ತಲೆ ಒಂದಿಟ್ಟಿಂತ ತಿಕ್ಕೆ ನೆತ್ತಿಗೆ ತಿಕ್ಕೊಂಡು ಔಡ್ಲೆಣ್ಣೆ ತಿಕ್ಕೊಂಡ್ರೆ ಕೂದಲು ಒಂದಿಷ್ಟು ಸ್ಮೂತ್ ಆದಂಗೆ ಆಗ್ತವೆ, ತಂಪುನೂ ಆಗುತ್ತೆ. ನೀನು ಒಯ್ಕೆ ಹೋಗಮ್ಮ, ನೀರು ಕಾದ ಹೋಗಮ್ಮ. ಮೋಸಪಟ್ಟೆ ತಂದಿದ್ದೀವಿ, ಇಕ್ಕೆ ಹೋಗು. ಸರಿ ಆಯ್ತು ಹೇಳಮ್ಮ, ಸರಿ ಆಯ್ತು ಹೇಳ್ಬಿಡು ಹೋಗು. ಹಬ್ಬದ ದಿನ ಬೇಜಾರು ಮಾಡ್ಕೊಂಡು ಕುಕ್ಕಬಾರ್ದವು. ನಗ್ನಾಗ್ತಾ ಇರಬೇಕು, ಇರೋದೆಲ್ಲ ಇರಲಿ ಹೇಳು. ಹಬ್ಬದ ದಿನ ಮಾತ್ರ ಖುಷಿಯಾಗಿರಬೇಕು. ಮನಸ್ಸಿನಾಗ ಎಷ್ಟೇ ಇರಲಿ ಹೇಳು ನೋವು. ನಾನು ಹಂಗೆ ಅಮ್ಮ, ನನಗೀಗ 1000 ಇರಲಿ ಹೇಳು ನೋವು. ಹಬ್ಬದ ದಿನ ಮಾತ್ರ ಖುಷಿಯಾಗಿರ್ತೀನಿ. ಮನಸ್ಸಿಂದ ಎಲ್ಲ ತೆಗ್ದು ವಾಸಿಗೆ ಹಾಕ್ಬಿಡ್ಬೇಕು. ಹಬ್ಬದ ದಿನ ಹಬ್ಬಗಳಿಗೆ ಏನೇ ಮನಸ್ಸಿನ ನೋವಿದ್ರು ಅದನ್ನು ತೆಗೆದು ಖುಷಿಯಾಗಿ ಹಬ್ಬ ಮಾಡೋದು ನೋಡಬೇಕು, ಚೆನ್ನಾಗಿರ್ಬೇಕು. ನಾವು ನಾಲ್ಕರಂತೆ ಹಬ್ಬ ಮಾಡಬೇಕು. ನೀನು ಅದನ್ನೇ ಒಂದು ಮಾತು ಹೇಳಿ ಬಿಡ್ಕೊಂಡು ಕುಕ್ಕಂಡ್ರೆ ಆಗುತ್ತೆ ನಮ್ಮ ಯೋಚನೆ ಮಾಡ್ಕೊಂಡು. ನಿನಗೆ ಹೊಸಪಟ್ಟು ಹೇಳಿರೋ ಅರ್ಥವಾಗಲ್ಲ, ನಿನಗೆ ಹೇಳ್ದಂಗೆ ಹೇಳ್ತಾ ಇದ್ದೀನಿ ಹೇಳತ್ಲಾಗೆ. ಹಂಗೆಲ್ಲ ಬೇಡ ಕಣಮ್ಮ, ಬೇಡ, ಚೆನ್ನಾಗಿ ಇಟ್ಕೊಂಡು ಹೋಗಮ್ಮ ಅಂತ ಹೇಳಿದ್ರೆ ನೀನೇನಮ್ಮ ಕೈಯಲ್ಲಿ ಬಿಡ್ಕೊಂಡು ಕುಕ್ಕಣಿಗೆ ಎದ್ದಾಳಮ್ಮ. ಇದು ಸ್ನಾನ ಮಾಡ್ಕೊ ಹೋಗಿ ಡ್ರೆಸ್ ತಂದೆ. ಹಿಂಗೆ ಯಾಕಮ್ಮ ಇವಕ್ಕ ಹಿಂಗೆ ಬೇಜಾರಾಗಿ ಕುಕ್ಕಂಡವಳೆ? ನಾನು ನೋಡ್ತಾನೆ ಇದ್ದೀನಿ ಬಂದಾಗಿಂದನು, ಅಂಚಾಗೂ ಸರಿಯಾಗಿ ಮಾತಾಡ್ತಾನೆ ಇಲ್ಲ, ಮಾತಾಡ್ಸಿರು ಮಾತಾಡಲ್ಲ. ಯಾಕಪ್ಪ? ಅದೇ ಸಾಮರ್ಥ್ಯ ಮಾತಾಡಿಸ್ಲಿಲ್ಲ ಅಂತ ಹೇಳಿ ಬೇಜಾರಾಗಿ ಹೇಳಿ ಅಕ್ಕೇನೆ. ಅವೆಲ್ಲ ಇರ್ತಾವಮ್ಮ, ಮಾತಾಡ್ಸಲ್ಲ, ಕತ್ತಿ ಆಡ್ಸಲ್ಲ, ಗುದ್ದಾಡ್ದಾಗ ಹಿಂಗೆ ಎಲ್ಲ ಇರ್ತವೆ. ಅವನ್ನೆಲ್ಲ ಮಾಡ್ತೀವತ್ತಾನ ನಾನು ಚೆನ್ನಾಗಿರಮ್ಮ ಅಂತೇಳಿ ಹೇಳ್ತಾ ಇದ್ದೀನಿ. ಎದ್ದಳಮ್ಮ, ಎದ್ದ ಸ್ನಾನ ಮಾಡಿಕೆ ಹೋಗು. ನಿಮ್ಮಮ್ಮ ಏನಂತದಾಗಿದ್ರೆ ನೀನು ಒಂದು ಬಸ್ತಿರ್ಲಿಲ್ಲಮ್ಮ. ಯಪ್ಪ, ನಾವೊಂದು ಬಸ್ತಂಗಾಗಿದ್ರೆ ನೀನು ನಿಮ್ಮಮ್ಮ ಒಂದು ದಿವ್ಸಕ್ಕೆ ಒಂದು ಮಕ್ಕ ಹೇಳಿಬಿಟ್ಟಿಲ್ಲ, ಏನಿಲ್ಲ. ಅವಳು ಪಾಡಿಗಳು ಇವತ್ತು ಹೆಂಗೆ ಅವಳು ಬದುಕೋ ಬಾಳು ಮಾಡ್ಕೊಂಡು ಇವತ್ತು ಇಷ್ಟು ಮಟ್ಟಿಗೆ ಇಲ್ಲಿ ಬಂದವಳೆ ಅಂದ್ರೆ ನಿಜವಾಗ್ಲೂ ನಿಮ್ಮಮ್ಮ ಗ್ರೇಟ್ ಅಂತೆಲ್ಲ ಹೇಳ್ಬೋದು. ನಾವು ಆಗಿದ್ದೆಲ್ಲ ಆಗಲಿ ಅಂತಿದ್ವಿ, ಆಗಿದ್ದೆಲ್ಲ ಆಗಲಿ ಏನನ್ನ ಬರಲಿಲ್ಲ. ಹಬ್ಬದ ದಿನ ಮಾತ್ರ ನಾ ಖುಷಿಯಾಗಿರ್ತೀನಿ. ನೋಡ್ತಿದ್ದಲ್ಲ ನೀನೇನ, ನೀನು ನೋಡಿದ್ದೀನಿ ನಮ್ಮಮ್ಮ ಹೆಂಗಿರ್ತಿತ್ತು ಅಂತ. ಇದು ಎಲ್ಲ ನಮ್ಮ ಇಂತ್ರಣ ಎಲ್ಲ ನಾ ಕಟ್ಟಿದ್ದಾಯ್ತು. ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋದೇ ಇರೋದು. ನೋಡಿ ಅಮ್ಮ, ಕುಕ್ಕಂತಾಳೆ. ಅವಳಿಗೆ ವಸ್ತೋಟು ಇವಳು ಜಾಸ್ತಿ ಮಾಡ್ತಾ ಇದ್ದಾಳೆ. ನೆನ್ನೆಸಿಂದಲೂ ಹೇಳ್ತಾ ಇತ್ತು ಅಮ್ಮಯ್ಯ, ಸುಮ್ಮನೆ ಕುಕ್ಕಂತಾಳೆ. ಹಬ್ಬದಾಗಿ ಇವಳು ಮಕ್ಕ ನೋಡ್ಕೊಂಡು ನಾವು ಸುಮ್ಮನೆ ಕುಕ್ಕಬೇಕು. ಎದ್ದಾಳೇನೇ ಅನ್ನ ಹೋಗೋ. ಅಲ್ಲ ತಮ್ಮ ಅದನ್ನು ನೋಡಿ ಹೆಂಗೆ ಮಾತಾಡ್ತಾ ಇದೀಯ ನೀನು? ಒಬ್ಬ ವಾರಿ ಇದೆಯಾ ಕಣೋ ನೀನು. ಅಕ್ಕಯ್ಯ ಬಿಡು, ಬೇಜಾರಾಗಿಳಲ್ಲ, ಜೀವನ ಹಿಂಗೆ ಆಗೈತಲ್ಲ ಅಂಬೋದೊಂದು ಸ್ವಲ್ಪ ನಾನು ನಿನಗೆ ಕರುಣೆ ಎಂಬುದೇ ಇಲ್ವಲ್ಲೋ. ಹೆಂಗೆ ಮಾತಾಡ್ತಾನೆ ಕಣಮ್ಮ ಇವನು. ಮತ್ತು ಇನ್ನೇನು, ನೀನು ಸುಮ್ಮನೆ ಮಕ್ಕ ಹೇಳ ಬಿಡ್ಕೊಂಡು ಕುಕ್ಕಂಡ್ರೆ ಅವಮ್ಮ ಆಗ್ಲೆಲ್ಲ ಹೇಳ್ತಿರುತ್ತೆ. ಅವಮ್ಮನ ಮತ್ತೆ ಕೇಳಲ್ಲ, ಏನಿಲ್ಲ. ಮತ್ತೆ ಕೇಳಲಿಲ್ಲ ಅಂತ ಅಂದರೆ ಇನ್ನೇನು ಹೇಳ್ತಾರೆ ನಿನಗೆ? ಹೋಗು. ಕೇಳಲ್ಲ ಏನಿಲ್ಲ. ಒಂದು ಮಾತು ಕೇಳಲ್ಲ ಅಂದಮೇಲೆ ಇನ್ಯಾಕೆ ಹೇಳ್ಬೇಕು ನಿನಗೆ? ಕೇಳಾರಾದ್ರೆ ಹೇಳ್ಬೋದಮ್ಮ. ನೀನು ಕೇಳ್ದಿಲ್ದವ್ರಿಗೆ ಯಾರು ಹೇಳ್ತಾರೆ ಹೇಳು? ಬಾರ ಪಾಪ, ಬಾರ, ಎಣ್ಣೆ ಹಚ್ತೀನಿ ಬಾರ. ನಿನಗೆ ನನಗೊಂದಿಟ್ಟು ಹಚ್ಚು, ನೀನು ನಾನು ನಿನಗೆ ಹಚ್ಚಿತೀನಿ ಬೆನ್ಗೆಲ್ಲನ ಬಾ. ಮಾತಾಡ್ತಾನಂಗೆ. ಮತ್ತೆ ಮಾತಾಡ್ತೀನಿ. ನಿನ್ನ ನೋಡೋಕ್ಕಾಗಲ್ಲ ನನಗೆ.
ನೋಡೋಕ್ಕಾಗಲ್ವಂತೆ ನೋಡು ಹೆಂಗೆ ಮಾತಾಡ್ತಾನೆ ನೋಡಮ್ಮ. ಹಂಗೆ ಮತ್ತು ಅವನು ಮಾತಾಡೋದು ಒಂದೊಂದಿಟ್ಟು ಸಿಟ್ಟು ಬಿಡತ್ತ. ಹೋಗ್ಲಿ ಎದ್ದು ಬಾರಮ್ಮ, ಡ್ರೆಸ್ ತಗೊಂಬಂದೇನಲ್ಲ ನಾನು ಹಾಕ್ಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಬಾ. ಎಷ್ಟೋ ಒಂದಿಷ್ಟು ಮನಸ್ಸಿಗೆ ಸಮಾಧಾನ ಆಗುತ್ತೆ. ಹಬ್ಬ ಮಾಡಿದ್ದೀವಿ ಇವಾಗ, ಎಷ್ಟು ಖುಷಿ ಖುಷಿಯಾಗಿ ಹಬ್ಬ ಮಾಡ್ಬೇಕು. ಇವತ್ತು ಯುಗಾದಿ ಹಬ್ಬ, ನಮಗೆ ಮೊದಲನೇ ವರ್ಷ. ಇವಾಗ ನಮಗೆ ಹೊಸ ವರ್ಷ ಶುರುವಾಗೋದು ಇವತ್ತಿನ, ನಮಗೆ ಹೊಸ ವರ್ಷ. ಅದಕ್ಕೇನೆ ಇವತ್ತು ಮೊದಲನೇ ವರ್ಷ ಅಂತ ಹೇಳಿ ಪೂಜೆ ಮಾಡ್ಬೇಕಾರೆ ಬೇವು ಬೆಲ್ಲ ಎಲ್ಲ ಯಾಕೆ ತಿಂತಾರೆ ಹೇಳು? ಅದಕ್ಕೇನೆ ಮುಂದೆ ಹಿಂದೆ ನಡೆದಿರೋದೆಲ್ಲನ ಒಳ್ಳೆ ಘಟನೆಗಳಾಗಿರ್ಬೋದು, ಕೆಟ್ಟ ಘಟನೆಗಳಾಗಿರ್ಬೋದು, ಸಿಹಿ ಬೇವು ಬೆಲ್ಲ ಅಂತ ಹೇಳಿ ಅದಕ್ಕೆ ಮತ್ತೆ ತಿಂಬೋದು. ನಿನಗೆ ಅದೆಲ್ಲ ಗೊತ್ತಿಲ್ಲ. ಅದಕ್ಕೇನೆ ಎಲ್ಲ ಇರುತ್ತೆ ಕಣಮ್ಮ ಜೀವನದಾಗೆ. ಬಿಡು, ಮಾತಾಡಿಸ್ಲಿಲ್ಲ ಅಂದರೆ ಏನಂತೆ, ಒಂದು 2 ದಿನ ಸುಮ್ಮನಿರು. ನಾನು ಹೇಳ್ದಂಗೆ ಕೇಳು ಅಷ್ಟೇನಿ. ಬದುಕು ಮಾಡ್ಕೊಂಡು ಒಂದು 2 ದಿನ ಇರು, ಅದೇ ಹೇಳ್ತಾ ಇರೋದು ನಾನು. ಸುಮ್ಮನೆ ಬದುಕು ಮಾಡ್ಕೊಂಡು ನೀನು ಒಂದು 2 ದಿನ ಇದ್ದರೆ ಅವರೇ ಬೋತಾರೆ, ಕರ್ಕೊಂಡು ಹೋಗ್ತಾರೆ. ಒಂದು 2 ದಿನ ಸುಮ್ಮನೆ ಇದ್ರು ನೀನು. ಹಬ್ಬ ಮಾಡೋಕ್ಕೆ ಬಂದಿದ್ದಾನೆ ಕಣಮ್ಮ. ಎಲ್ಲ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಎಲ್ಲನ ಬೆಳಗ್ಗೆ ಎಲ್ಲ ಕಟ್ತಿದ್ದ. ಅಲ್ಲ ಸೇನೆ ಹೋದೆ ಮಾತಾಡಿಸ್ಲಿಲ್ಲ. ಎಲ್ಲ ಕಟ್ತಿದ್ರು ಮನೆಗೆಲ್ಲ ಮಾವಿನ ಸೊಪ್ಪು ಬೇವಿನ ಸೊಪ್ಪು. ಏನಂಗೆ ಎಣ್ಣೆ ಹಚ್ಚೋದು ಅವ್ರಿಗೆ. ಇಲ್ಲೇ ಅಜ್ಜಿರ ಮನೆಯಾಗೇನೆ ಎಲ್ಲನ ಹಬ್ಬ ಮಾಡೋಕ್ಕೆ ಇಲ್ಲಿಗೆ ಬಂದಿದ್ದಾನೆ. ಸಮರ್ತು ಬೆಳಗ್ಗೆ ಇಬ್ಬರೂ ಪುಣ್ಯನೂ ಅವಳು ಎಲ್ಲ ಹೊರಗೆ ಕುತ್ಕೊಂಡಿದ್ರು. ಮಾತಾಡಿಸ್ಲಿಲ್ಲ, ಬೇಜಾರಾಗುತ್ತೆ. ಮಾತಾಡಿಸ್ಲಿಲ್ಲ ಅಂತೇಳಿ ಬೇಜಾರಾದಂಗೆ ಆಗುತ್ತೆ. ಎಣ್ಣೆ ಹಚ್ಕೊಂಡಿದ್ದ ತಲೆಗೆಲ್ಲನ ಹೆಂಗೆ ಮಾಡ್ತಿದ್ದ. ನನಗೂ ಹಬ್ಬ ಮಾಡಬೇಕು ಅವನ ಜೊತೆ ಖುಷಿ ಖುಷಿಯಾಗಿ ಅಂತ ನನಗೂ ಎಷ್ಟು ಆಸೆ ಇತ್ತು ಗೊತ್ತಾ. ಫಸ್ಟ್ನೇ ವರ್ಷದ ಹಬ್ಬ ಎಷ್ಟು ಚೆನ್ನಾಗಿಬ್ರು ಖುಷಿ ಖುಷಿಯಿಂದ ಮಾಡ್ಬೋದಾಗಿತ್ತು. ಯಾಕೆ ಹಿಂಗೆ ಮಾಡ್ದೆ? ಯಾಕೆ ಒಂದಿಷ್ಟನ ನಾನು ಮಾತಾಡಿಸ್ಬೇಕು ಅಂಬಲ್ಲ, ಯಾಕೆ ಅವ್ರ ಮಾತು ಕೇಳ್ತಾನೆ ಅನಿಸುತ್ತೆ. ಮಾವಿನ ಸೊಪ್ಪು ಬೇವಿನ ಸೊಪ್ಪು ಎಲ್ಲನ ಕಟ್ತಿದ್ದ. ನಮಗೆ ಸ್ವಲ್ಪನಾದ್ರೂ ಮಾತಾಡಿಸ್ಲಿಲ್ಲ. ನಾನು ಅಲ್ಲ ಸಿನಿ ಹೋದೆ ಮನೆ ತಗಸಿನಿ ನೋಡೋಣ ಅದೆಲ್ಲಿ ಮಾತಾಡಿಸ್ತಾನೇನೋ ಅಂತ. ಇಲ್ಲ ಅಜ್ಜಿ ದಾರ ತಾಂಬರಜ್ಜಿ, ಅಜ್ಜಿ ಅದನ್ನು ಕೊಡು ಇದನ್ನು ಕೊಡು, ಅಜ್ಜಿನ ಮಾತಾಡ್ಸೋದು ಪುಣ್ಯನ ಮಾತಾಡ್ಸೋದು ಎಲ್ಲಾರನ್ನು ನೋಡಿದ್ರು ಮಾತಾಡಿಸ್ಲಿಲ್ಲ. ನೋಡಿಲ್ಲ ನಮ್ಮಂಗೆ ತಲೆ ತಗ್ಗಿಸ್ಕೊಂತಾನೆ. ಅಂಥದ್ದೇನಮ್ಮ ಮಾಡಿದ್ದೀನಿ ನಾನು ಅವನಿಗೆ? ಹೇಳಮ್ಮ, ಅಂಥದ್ದೇನು ಮಾಡಿದ್ದೀನಮ್ಮ? ನಾನೇನಾದ್ರೂ ಏನೋ ಮಾಡಬಾರ್ದೇನಾದರೂ ಮಾಡಿದ್ದೀನ? ಇಲ್ಲ ತಾನೆ. ನಾನು ಎಷ್ಟು ಚೆನ್ನಾಗಿ ನಾನು ಎಷ್ಟು ಆಸೆಯಿಂದನ ಇದ್ದೆ ಗೊತ್ತೇ. ಫಸ್ಟ್ನೇ ಹಬ್ಬ ಖುಷಿ ಖುಷಿಯಾಗಿ ಮಾಡಬೇಕು ಸಮರ್ಥನ ಜೊತೆ ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಬಟ್ಟೆ ಆಗಲಿ ಒಂದು ಜೊತೆ ಹಬ್ಬಕ್ಕೆ ಬಟ್ಟೆ ತಗೊಳಮ್ಮ ನೀನು ಅಂತ ಒಂದು ಜೊತೆ ಬಟ್ಟೆ ಕೊಡಿಸಿಲ್ಲ ಗೊತ್ತೇ ನಮ್ಮ. ಎಷ್ಟು ಬೇಜಾರಾಗುತ್ತೆ ಹೇಳು. ಹಂಗೆ ಮತ್ತೆ ಒಂದು ಕೆಟ್ಟು ಬಂದಾಗ ಯಾರು ಕೊಡಿಸಲ್ಲ, ಯಾರು ಮಾಡಲ್ಲ. ನಾವೇ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕಷ್ಟೇ. ಬಿಡು ಹೋಗ್ಲಿ. ನಾನೇ ತಂದೆ ಇದ್ದಲ್ಲ ಅವನ್ನೇ ಇಕ್ಕ ಬಾ. ಬಟ್ಟೆಗೇನು ಮಸ್ತಾಗ ಇದ್ದಾವೆ. ನಾನು ಒಂದು ಜೊತೆ ಡ್ರೆಸ್ಸು ನಿನ್ನ ತಮ್ಮಗೂ ನಿನಗೂ ಎಲ್ಲರಿಗೂ ತಂದೆ ಇದ್ದಮ್ಮ. ನಿಮ್ಮಪ್ಪ ಈಗೂ ನಾವೇ ತಂದಿದ್ರೊಟ್ಟೆ ನಮ್ಮ ಹುಡುಗರು ಚೆನ್ನಾಗಿರ್ಬೇಕು ಅಂತೇಳಿ ತಂದಿದ್ದೀನಿ. ತರ್ದಿದ್ರೊಟ್ಟೆ ಅವ್ರ್ತೀರ. ನೀನೇನು ತಲೆ ಕೆಡಿಸ್ಕೋಬೇಡ. ಆಗಿದ್ದಾಗಲಿ ಹೋಗಿದ್ದೋಗ್ಲಿ. ಏನು ಬಟ್ಟೆಗೆಲ್ಲ ಏನಿದ್ದಲ್ಲ. ಚೆನ್ನಾಗಿದ್ದಾಗ ಅವರೇ ತರ್ತಾರೆ, ಅವರೇ ಕೊಡಿಸ್ತಾರೆ, ಅವರೇ ಮಾಡ್ತಾರೆ. ಸುಮ್ಮನಿದ್ದು ಬಿಡು. ಏನು ಮಾಡೋಣ ಏನು ಮಾಡೋದ ಅನ್ನಿಸ್ತೈತೆ. ಏನು ಮಾಡೋಣಪ್ಪ ಇವಾಗ. ಒಂಥರ ಬೇಜಾರು ಕಣಮ್ಮ ನನಗೆ. ಯಾಕೋನೋ ಮನಸ್ಸೇ ಇಲ್ಲ ಏನಕ್ಕೂ. ನಿಮ್ಮಪ್ಪ ಇರೋ ಹಂಗೆ ಎಣ್ಣೆ ಹಚ್ಕೊಂತಾರೆ. ನೀನು ಫಸ್ಟ್ ಇವಾಗ ಸ್ನಾನಕ್ಕೆ ಎದ್ದೋಗಿ ಸ್ನಾನ ಮಾಡ್ಕೊಂಬಂದು ದೇವಸ್ಥಾನಕ್ಕೆ ಹೋಗಿ ಬರೋಣ, ರೆಡಿ ಆಗು. ಹಂಗೆ ಅವರು ಎಣ್ಣೆ ಹಚ್ಕೊಂತಿರ್ತಾರೆ. ಹೋಗು. ಆಮೇಲೆ ಬಂದು ಅವ್ರು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತಾರೆ. ನೀನು ಹಂಗೆ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೋಗಿ ಸ್ನಾನ ಮಾಡಿ ಒಬ್ರಿಗೊಬ್ರು ಮಾಡ್ಕೊಂಡ್ರೆ ನೀರು ತಿರುಗಿ ಉರಿಕಕ್ಕಾಗುತ್ತೆ. ಹೋಗಿ ಎದ್ದ. ಎದ್ದಳಮ್ಮ ಎದ್ದ. ಸರಿ ಆಯ್ತು ಕಣಮ್ಮ. ಏನೇ ಬರಲಿ ಜೀವನದಾಗ ಹಬ್ಬದ ದಿನ ಮಾತ್ರ, ಏನೇ ಇರಲಿ ಏನೇ ಮನೆಯಲ್ಲಿ 1000 ಇರಲಿ, ಹಬ್ಬದ ದಿನ ಮಾತ್ರ ಖುಷಿ ಖುಷಿಯಾಗಿ ಎಲ್ಲ ಮರೆತು ಹಬ್ಬ ಮಾಡಬೇಕು. ಯಾವ ಹಬ್ಬನೇ ಆಗಿರಲಿ ಖುಷಿಯಾಗಿ ಹಬ್ಬ ಮಾಡಬೇಕು. ಅವಾಗಲೇ ಒಂಥರ ಮನಸ್ಸಿಗೆ ಎಷ್ಟೋ ಸಮಾಧಾನ ಆಗುತ್ತೆ. ನಾವು ನಾಲ್ಕರಂತ ಹಬ್ಬ ಮಾಡಿ ಎಲ್ಲ ಸ್ನಾನ ಮಾಡ್ಕೊಂಡು ಹೊಸ ಬಟ್ಟೆ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಎಲ್ಲ ಬಂದರೆ ಏನೋ ಒಂಥರ ಮನಸ್ಸಾಗಿರೋದೆಲ್ಲ, ಏನೇ ಕಷ್ಟ ಇರಲಿ ದುಃಖ ಇರಲಿ ಎಲ್ಲ ಮರ್ತೋಗುತ್ತೆ. ಖುಷಿಯಾಗಿ ಹಬ್ಬ ಮಾಡ್ಬೇಕು. ಯಾವ ಹಬ್ಬನೇ ಆಗಲಿ ಖುಷಿ ಖುಷಿಯಾಗಿ ಹಬ್ಬ ಮಾಡಿದ್ರೆ ಚೆನ್ನಾಗಿರ್ತೀವಿ ಮುಂದೆ. ಇವಾಗ ಹೊಸ ವರ್ಷ ಎಲ್ಲರಿಗೂ ಹೊಸ ವರ್ಷ ಹೊಸದು ತರಲಿ. ನಮ್ಮ ಯುಗಾದಿ ಹಬ್ಬ ದಿನದಂದು ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.